ತಂದೆ ಎಂದರೆ ಮಗನ ಸತ್ಯವಂತನೇ ಇರಲಿ. ತಂದೆಯಿಂದಲೇ ಈ ಮಗ ಕರ್ಕೊಂಡು ಕಡ್ತೇನೋ ಕಡಿಸಬೇಕಾದ ಚಂದ್ರನಿಗೆ ಬಾಳೆ ಎಣ್ಣೆ ನೆಪದೊಳಗೆ ಕಡಿಸಬೇಕಾದ ಚಂದ್ರನಿಗೆ ಬಾಳೆ ಎಣ್ಣೆ ನೆಪದೊಳಗೆ ತಂದೆಯಿಂದಲೇ ಮಗನ ಕರಗಳ ಕರೆದಿದ್ದೊಳೆ ನಾಶನಿಯೇ 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 ನಾಶನಿ. ನನ್ನ ಕತ್ತೆಗಳೆಲ್ಲ ಸೆದರು ಹೋಗುವು. ಇವನ್ನೆಲ್ಲ ಒಂದುಗೂಡಿಸಿ ನಾ ಇಲ್ಲಿಯೇ ಕುಳಿತುಕೊಳ್ಳುವೆನು. ಏನಿದ ಆಶ್ಚರ್ಯ! ಆಡಗಲಿನಲ್ಲಿಯೇ ನಾನು ಇಷ್ಟೊಂದು ನಿದ್ದೆ ಮಾಡಿಬಿಟ್ಟೆನಲ್ಲ. ನಮ್ಮ ದನಿ ಏನಾದರೂ ಬಂದು ಕೇಳಿದರೆ ಯಾವ ಉತ್ತರವನ್ನು ಕೊಡಲಿ? ಅದು ಹಾಗಿರಲಿ, ಇರಲಿ. ನಾನು ಜಾಗೃತಿಯಾಗಿ ತೋಟವನ್ನು ಒಂದು ಸಾರಿ ಶೋಧನೆ ಮಾಡಿಕೊಂಡು ಬರುತ್ತೇನೆ. ಹೋ ಪರಮಾತ್ಮ! ಅಯ್ಯೋ, ಈ ತೋಟದಲ್ಲಿ 2 ಚುಪ್ಪು ಬಾಳೆಹಣ್ಣುಗಳು ಕಳ್ಳತನವಾಗಿರುವುದಲ್ಲ. ಏನು ಮಾಡಲಿ? ನನ್ನ ದಣಿಗೆ ಈ ತೋಟದಲ್ಲಿ ಏನಾದರೂ ಕಳ್ಳತನವಾದರೆ ಈ ನನ್ನ 2 ಹಸ್ತಗಳನ್ನು ಕತ್ತರಿಸಿ ಕೊಡುವೆನೆಂದು ಕರಾರು ಪತ್ರವನ್ನು ಬರೆದುಕೊಟ್ಟಿರುವನಲ್ಲ. ಏನು ಮಾಡಲಿ? ಓಹೋ, ತೋಟದ ಹೊರಬಾಗಿನಲ್ಲಿ ಯಾರೋ ಓರ್ವ ಬಾಲಕನು ಕುಳಿತಿರುವನು. ಆತನ ಸಮೀಪಕ್ಕೆ ಹೋಗಿ ವಿಚಾರಿಸಿ ನೋಡಿದೆನು. ಅಯ್ಯ ಮಗು, ಬಾಲಕ, ನಿನ್ನ ಹೆಸರೇನು ಕಂದ? ನನ್ನ ಹೆಸರು ಚತುರನೆಂದು ಸ್ವಾಮಿ. ಚತುರ, ಬಹಳ ಮುದ್ದಾಗಿದೆ ಮಗು, ಬಹಳ ಮುದ್ದಾಗಿದೆ. ಅಪ್ಪ, ಅದು ಆಗಿರಲಿ. ಈ ದಿವಸ ಮಧ್ಯಾಹ್ನ ನಮ್ಮ ತೋಟದ ಕಡೆ ಯಾರಾದರೂ ಬಂದಿದ್ದರೇನಪ್ಪ? ಸ್ವಾಮಿ, ಸತ್ಯವಾಗಲು ಹೇಳ್ತಿದ್ದೇನೆ. ಆ ಬ್ರಾಹ್ಮಣರು ಕುಡಿಯಲು ನೀರನ್ನು ತೋರಿಸಿ ಎಂದು ಕೇಳಿದ್ದರು. ಆಗ ನಾನು ನಿಮ್ಮ ತೋಟಕ್ಕೆ ಕರೆದುಕೊಂಡು ಹೋಗಿ ನೀರನ್ನು ತೋರಿಸಿದೆ. ಆಗ ಆ ಬ್ರಾಹ್ಮಣರು 2 ಚುಪ್ಪು ಹಣ್ಣುಗಳನ್ನು ಕೀಳು ಎಂದು ಹೇಳಿದರು. ನಾನು ಕೀಳಲಾರೆ ಎಂದು ಓಡಿ ಹೋದೆನು. ಎಲ್ಲ ಬಾಲಕ, ನೀನು ವಯಸ್ಸಿನಲ್ಲಿ ಬಹಳ ಚಿಕ್ಕವನಾಗಿದ್ದರು ನಿನ್ನ ಮಾತು ಬಹಳ ಚತುರತೆಯಿಂದ ಇದೆಯಲ್ಲ. ಬಾಳೆಹಣ್ಣುಗಳನ್ನು ನೀನೇ ಕದ್ದು ಓರ್ವ ಯಥೇಶ್ವರರ ಮೇಲೆ ನೀನು ಕಥೆಯನ್ನೇ ಕಟ್ಟಿ ಹೇಳುತ್ತಿರುವೆಯಲ್ಲ. ಅಯ್ಯ ಬಾಲಕ, ನಿಜವನ್ನು ಹೇಳು, ಇಲ್ಲವಾದರೆ ನಿನಗೆ ಅಮೋಘವಾದ ಶಿಕ್ಷೆಗೆ ಗುರಿಪಡಿಸಿ. ನಿಜವನ್ನು ಹೇಳು. ಕಡ್ಡಿ ಬಿಡು. ಸಾಕ್ಷಿಯಾಗಿಯೂ ತಮ್ಮ ಪಾದ ಸಾಕ್ಷಿಯಾಗಿಯೂ ನಾನು ಹಣ್ಣುಗಳನ್ನು ಕೇಳಲಿಲ್ಲ ಸ್ವಾಮಿ.
ಅಯ್ಯೋ ಪರಮಾತ್ಮ, ಹೇ ಕಾಕವಾಹನ ಕಲಿಪುರುಷ, ಏನು ಮಾಡ ಈ ಬಾಲಕನ ನಡೆ ನುಡಿ ಆಚಾರ ವಿಚಾರಗಳನ್ನು ನೋಡುತ್ತಿದ್ದರೆ ನನ್ನ ಹೃದಯದಲ್ಲಾದರೂ ಏನೋ ಒಂದು ಅಸಹ ಕಿರಣವೇ ಮಿಣಿಗೆದಂತಾಗುತ್ತಿರುವುದಲ್ಲ. ಏನಿರಬಹುದು? ಇರಲಿ ಅಯ್ಯ ಬಾಲಕ, ಹಾಗಾದರೆ ನೀನು ಕದಿಯಲಿಲ್ಲವೇನಪ್ಪ? ಸತ್ಯವಾಗಲೂ ಕದಿಯಲಿಲ್ಲ ಸ್ವಾಮಿ. ಅಪ್ಪ, ಹಾಗಾದರೆ ಇಲ್ಲಿರುವ ಕಂಬಳಿ ಯಾರದ ಮಗು? ನನ್ನದೇ ಸ್ವಾಮಿ. ಅದನ್ನು ತೆಗೆಯಪ್ಪ ನೋಡೋಣ. ಅಯೋಗ್ಯ ಬಾಲಕ, ನೀನು ಇಂತಹ ಚಿಕ್ಕ ವಯಸ್ಸಿನಲ್ಲಿ ಸುಳ್ಳು ಕಳ್ಳತನ ಮಾಡಿದರೆ ಮುಂದೆ ನೀನು ಬೆಳೆದು ದೊಡ್ಡವನಾಗಿ ಈ ದೇಶವನ್ನೇ ಹಾಳು ಮಾಡುವಿ. ಕೇಳು, ನನ್ನ ತೋಟದಲ್ಲಿ ಏನಾದರೂ ಕಳವಾದರೆ ಈ 2 ಹಸ್ತಗಳನ್ನು ಕತ್ತರಿಸಿಕೊಡುವೆನೆಂದು ಕರಾರು ಪತ್ರವನ್ನು ಬರೆದುಕೊಟ್ಟಿರುವನು. ಆದುದರಿಂದ ನೀನು ತಸ್ಕರನಾದ ಕಾರಣ ಈ ನಿನ್ನ 2 ಹಸ್ತಗಳನ್ನೇ ಕತ್ತರಿಸಿಕೊಡುವೆನು. ಬಾ ಅಯೋಗ್ಯ ಬಾಲಕ, ಬಾರೋ. ಸ್ವಾಮಿ ಬೇಡಿ, ಸ್ವಾಮಿ ಬೇಡಿ. ಬಿಡುತ್ತೇನೆ, ಬಿಡುತ್ತೇನೆ. ಬಾ, ಇದೋ ನಿನ್ನ ಕರಗಳನ್ನು ನೀಡು, ನಿನ್ನ ಕರಗಳನ್ನು ನೀಡು. ಇದೋ ಅಯೋಗ್ಯ ಬಾಲಕ. ಬಾಲಕನು ಎಷ್ಟು ವಿಧವಾಗಿ ಶಿವನ ಪಾದ ಸಾಕ್ಷಿಯಾಗಿ ನಾನು ಕದಿಯಲಿಲ್ಲವೆಂದು ಹೇಳಿದರು. ಇಂದು ಮುಂದೆ ನೋಡಿದ ಹಸುಗೂಸಿನ ಕರಗಳನ್ನು ಕತ್ತರಿಸಿದ ನತದೃಷ್ಟನಾಗಿ ಬಿಟ್ಟನಲ್ಲ. ಅಯ್ಯೋ, ಈ ಬಾಲಕನ ಕರದಲ್ಲಿರ್ತಕ್ಕಂಥ ಶಂಕು ಚಕ್ರ ತ್ರಿಶೂಲಾದಿ ರೇಖೆಗಳನ್ನು ನೋಡುತ್ತಿದ್ದರೆ ಮುಂದೆ ದೊಡ್ಡವನಾಗಿ ಯಾವ ದೇಶಕ್ಕೆ ಅರಸನಾಗುತ್ತಿದ್ದನೋ ಕಾಣನೆಲ್ಲ. ಅಯ್ಯೋ, ಎಂತ ಕೆಲಸವನ್ನು ಮಾಡಿದೆ. ಹೇ ಪರಮಾತ್ಮ, ಹೇ ಶನೇಶ್ವರ, ಇದೆಲ್ಲವೂ ನಿನಗರ್ಪಿತವಾಗಲಿ ತಂದೆ. ಅಯ್ಯೋ, ಏನು ಮಾಡಲಿ? ಕರಗಳ ಬಾಧೆಯಂ ಸಗಿಸಲಾರದೆ ಪರಮಾತ್ಮ, ಕರಗಳ ಬಾಧೆಯಂ ಸಗಿಸಲಾರದೆ ಕರಳ ನೆಟ್ಟು ನೊಯ್ಯುವನೋ ಮೇಲನ್ನ ಜಪಿಸುವನೋ ಮರುಗಿ ಬರುವನೋ ವಿಧಿಯೇ. ಅಯ್ಯೋ ಪರಮಾತ್ಮ, ಹೇ ಕಾಕವಾಗನ ಕಲಿಪುರುಷ, ಅಯ್ಯೋ, ಒಂದು ನಾನು ನಿನ್ನನ್ನು ಜರಿದ ಸಲವಾಗಿ ನನ್ನ ಕೈಯಿಂದ ಇಂಥ ಕಠೋರವಾದ ಕೆಲಸವನ್ನು ಮಾಡಿದೆಯಾ ತಂದೆ? ಅಯ್ಯೋ ಪರಮಾತ್ಮ, ಆಗಲಿ ತಂದೆ, ಇದೆಲ್ಲವೂ ನಿನಗರ್ಪಿತವಾಗಲಿ. ಮಹಾನುಭಾವ, ನಿನಗರ್ಪಿತವಾಗಲಿ. ಇದೇನಿದು? ನನ್ನ ಕಂದನು ಕಾಣುತ್ತಿಲ್ಲವೆಂದು ಹೇಳಿದಿರಲ್ಲ, ಎಲ್ಲಿ ಹೋದನು ನನ್ನ ಕುಮಾರನು? ಕಂದ
ಅಯ್ಯ. ಇಂತಹ ನಿಶರಾತ್ರಿ ವೇಳೆಯಲ್ಲಿ ಯಾರಿಗೂ ಓರ್ವ ಶ್ರೀಧನಿ ಕೇಳಿ ಬರುತ್ತಿರುವುದಲ್ಲ. ಯಾರಾಗಿರಲಿ ಇರಲಿ, ತೋಟದ ಹೊರಬಾಗಿಲು ಹೋಗಿ ನೋಡುತ್ತೇನೆ. ಅಮ್ಮ, ಯಾರ ತಾಯಿ ನೀನು? ಇಂತಹ ನಿಶರಾತ್ರಿ ವೇಳೆಯಲ್ಲಿ ರೋಧಿಸ್ತಾ ಬಂದಿರುವೆಲ್ಲ, ಕಾರಣವಾದರೂ ಏನಮ್ಮ? ಅಯ್ಯ, ನನ್ನ ಕುಮಾರನು ಕಾಣುತ್ತಿಲ್ಲ. ಪುಟ್ಟ ಬಾಲಕನು, ನೀನೇನಾದರೂ ನೋಡಿದೇನಯ್ಯ? ಅಂದರೆ ಕತ್ತೆ ಕಾಯುತ್ತಿದ್ದ ಹುಡುಗನು ನಿನ್ನ ಮಗನೇ ತಾಯಿ? ಹೌದು, ನೀನೇನಾದರೂ ನೋಡಿದೀಯಾ? ಅಯ್ಯೋ ಶಿವ ಶಿವ, ಆ ವಿಚಾರವನ್ನು ನಾನು ನಿನ್ನೊಡನೆ ಏನೆಂದು ಹೇಳಲಿ ತಾಯಿ, ಏನೆಂದು ಹೇಳಲಿ? ಏಕೆ, ಏನಾಯ್ತು? ಈ ದಿನ ಮಧ್ಯಾಹ್ನ ನಮ್ಮ ತೋಟಕ್ಕೆ ಬಂದು ನಮ್ಮ ತೋಟದಲ್ಲಿ 2 ಚುಪ್ಪು ಬಾಳೆಹಣ್ಣುಗಳನ್ನು ಕದ್ದಿದ್ದನು. ಏನು? ನಾನು ಎಷ್ಟು ವಿಧವಾಗಿ ಹೇಳಿದರೂ ಕೇಳಲಿಲ್ಲ. ಕೊನೆಗೆ ಆತನ ಕಂಬಳಿಯನ್ನು ತೆಗೆದು ನೋಡಿದಾಗ ಅದರಲ್ಲಿ 2 ಚುಪ್ಪು ಬಾಳೆಹಣ್ಣುಗಳಿದ್ದವು. ಆದ ಕಾರಣ ನಾನಾದರೂ ನನ್ನ ದಣಿಗೆ ನಮ್ಮ ತೋಟದಲ್ಲಿ ಏನಾದರೂ ಕಳವಾದರೆ ಇದೋ 2 ಹಸ್ತಗಳನ್ನು ಕತ್ತರಿಸಿಕೊಡುವೆನೆಂದು ಕರಾರು ಪತ್ರವನ್ನೇ ಬರೆದುಕೊಟ್ಟಿದ್ದನು ತಾಯಿ. ಆದ್ದರಿಂದ ಆತನ ಅಪರಾಧಿಯಾದ ಕಾರಣ ಆತನನ್ನು ಎಳೆದು ತಂದು ಆತನ 2 ಕರಗಳನ್ನು ಕತ್ತರಿಸಿದ್ದೆ. ನನ್ನ ಅಪರಾಧವನ್ನು ಕ್ಷಮಿಸು ತಾಯಿ, ನನ್ನ ಅಪರಾಧವನ್ನು ಕ್ಷಮಿಸು. ನೀನು ಮನುಷ್ಯನೇನಯ್ಯ, ಪುಟ್ಟ ಬಾಲಕನು ಎಂದು ನೋಡದೆ ಕರಗಳನ್ನು ಕತ್ತರಿಸಿರುವೆ ಎಂದು ಹೇಳುತ್ತಿರುವೆ ಅಲ್ಲ. ಅಯ್ಯೋ, ನನ್ನ ಕುಮಾರನಲ್ಲಿ ತೋರಯ್ಯ, ತೋರು. ಅಯ್ಯೋ, ತೋರಯ್ಯ, ನನ್ನ ಕುಮಾರನನ್ನು ತೋರು. ಅದೆಷ್ಟು ಹೊತ್ತನೋ, ಅದೆಷ್ಟು ನೊಂದನೋ ಅಮ್ಮ, ಉರಿ ಉರಿ ಎಂದು ಎಷ್ಟು ನೊಂದು ಇದೇ ನೆಲದಲ್ಲಿ ಓಡಾಡಿ ಒಲ್ಲಾಡಿದನು ನನ್ನ ಕುಮಾರ. ತೋರಿಸಯ್ಯ, ಎಲ್ಲಿರುವನು ನನ್ನ ಕಂದ, ತೋರಿಸು. ಸ್ವಲ್ಪ ಸಮಾಧಾನ ತಂದುಕೋ. ಈ ನಿಶರಾತ್ರಿ ವೇಳೆ ಕತ್ತಲೆಯಾದ್ರೂ ಭಯಂಕರವಾಗಿರುವುದು. ಏನಾದರೂ ಬೆಳಕನ್ನು ಮಾಡಿಕೊಂಡು ಆ ಬೆಳಕಿನ ಸಹಾಯದಿಂದ ನಿನ್ನ ಮಗನನ್ನು ಹುಡುಕಿಕೊಂಡು ಹೋಗೋಣ. ಅಮ್ಮ, ಇದು ನಡೆ ತಾಯಿ. ರಕ್ತದ ಕಲೆಗಳು ದಾರಿ ಉದ್ದಕ್ಕೂ ಬಿದ್ದಿರಬಹುದು. ಅಯ್ಯೋ, ಇಗೋ ಅದೋ ಅದೋ ನೋಡು ತಾಯಿ, ನಿನ್ನ ಮಗನು ಆ ಮುತ್ತುಕದ ಮರದ ಪದಿರಿನಲ್ಲಿ ಬಿದ್ದಿರುವನು. ಮಾತನಾಡಿಸಮ್ಮ. ಈ ಪಾಪಿಯ ಒಡನಲ್ಲಿ ಜನಿಸಿ ಎಂತ ಕಷ್ಟ ಬಂದಿತು ಮಗನೇ. ಕುಮಾರ, ಕುಮಾರ, ಅಯ್ಯೋ, ನನ್ನ ಕಂದ ಬಾಲ, ನಿನ್ನ ಕರಗಳನ್ನು ಕಡಿದರೆ ಮಗನೇ. ಕುಮಾರ, ಎಷ್ಟು ನೊಂದಿದೆಯೋ ಕಂದ. ಈಕೆಯಾದರೂ ಯಾರಾಗಿರಬಹುದು? ಈಕೆ ಏನಾದರೂ ಅರನ ಸತಿ ಪಾರ್ವತಿಯೋ, ಆ ಸೃಷ್ಟಿಕರ್ತನ ಸತಿ ಸರಸ್ವತಿಯೋ, ಅಥವಾ ಶ್ರೀಮನ್ನಾರಾಯಣನ ಸತಿ ಮಹಾಲಕ್ಷ್ಮಿಯೋ? ಯಾರಾಗಿರಬಹುದು? ಈಕೆಯ ಕಂಠದಲ್ಲಿ ಧರಿಸಿಕ್ಕಂತ ಮಾಂಗಲ್ಯದ ಬೆಳಕಿನಿಂದ ಈ ಘೋರಾರಣ್ಣನ್ನು ಪ್ರಜ್ವಲಿಸುತ್ತಿರುವುದಲ್ಲ. ಇರಲಿ, ಈಕೆಯನ್ನು ಸಮೀಪಕ್ಕೆ ಹೋಗಿ ಕೇಳಿ ನೋಡುತ್ತೇನೆ. ಅಮ್ಮ, ಯಾರ ತಾಯಿ ನೀನು? ನೀನೇನು ಅರನ ಸತಿ ಪಾರ್ವತಿಯೋ, ಆ ಸೃಷ್ಟಿಕರ್ತನ ಸತಿ ಸರಸ್ವತಿಯೋ, ಅಥವಾ ಶ್ರೀಮನ್ನಾರಾಯಣನ ಸತಿ ಮಹಾಲಕ್ಷ್ಮಿಯೋ? ಯಾರ ತಾಯಿ? ನಿನ್ನ ಕಂಠದಲ್ಲಿ ಧರಿಸಿದಂತ ಮಾಂಗಲ್ಯದ ಬೆಳಕಿನಿಂದ ಈ ಘೋರಾರಣ್ಯವನ್ನು ಪ್ರಜ್ವಲಿಸುತ್ತಿರುವುದಲ್ಲ. ನೀನು ನಿಜವನ್ನು ಹೇಳು. ನೀನು ಯಾರೆಂಬುದನ್ನು ನನಗೆ ನಿಜವನ್ನು ಹೇಳು ತಾಯಿ. ಅಯ್ಯೋ, ನನ್ನ ಪತಿವ್ರತ ಧರ್ಮಕ್ಕೂ ಕುಂದು ಬಂದಿದ್ದೆ. ಅಯ್ಯೋ, ನನ್ನ ಪತಿಗಲ್ಲದೆ ಈ ಮಾಂಗಲ್ಯವು ಯಾರ ಕಣ್ಣಿಗೂ ಕಾಣದಿರದು. ಅಂದರೆ ಪತಿಯ ವಿನಃ ಮತ್ತಾರಿಗೂ ಈ ಮಾಂಗಲ್ಯವು ತೋರ್ಪಡುವುದಿಲ್ಲ. ಅಂದರೆ
ನಾನು ಸ್ವಾಮಿ, ನಾನು ಅಂದರೆ ನಾನೋರ್ವಳು ದಿಕ್ಕಿಲ್ಲದ ಪರದೇಶಿಯು ನಡುಕಾಡಿನಲ್ಲಿ ನನ್ನ ಕಂದನಿಗೆ ಜನ್ಮ ಬಿಟ್ಟರು. ನನ್ನ ಪತಿಯು ಜಲವನ್ನು ತರಲು ಹೋದವರು ಬಾರಲೇ ಇಲ್ಲ. ಆದರೆ ಈ ಮಾಂಗಲ್ಯವು ನನ್ನ ಪತಿಗಲ್ಲದೆ ಬೇರೆ ಯಾರ ಕಣ್ಣಿಗೂ ಕಾಣು ತೋರ್ಪಡುವುದಿಲ್ಲ. ಅಯ್ಯ, ತಾವು ಯಾರು? ನನ್ನ ಈ ಮಾಂಗಲ್ಯ ಹೊಳೆಯಲು ಕಾಣುವೆ, ತಿಳಿಸುವಿರ? ಅಮ್ಮ, ಬೇಡ ತಾಯಿ, ನನ್ನ ವಿಚಾರವನ್ನು ಕೇಳಿ ನೀನು ದುಃಖಿಸುವುದಲ್ಲದೆ ನನ್ನ ದುಃಖಕ್ಕೀಡ ಮಾಡಬೇಡ. ಬೇಡ ತಾಯಿ, ನನ್ನ ವಿಚಾರವನ್ನು ನಿನಗೆ ಬೇಡ. ಇಲ್ಲ, ಈ ಮರ್ಮವನ್ನು ತಿಳಿಯಲೇಬೇಕು. ಇಲ್ಲವಾದರೆ ನನ್ನ ಪತಿಯವರ ಧರ್ಮಕ್ಕೆ ಕುತ್ತು ಬರುವುದಲ್ಲ. ಅಯ್ಯ, ನಿನ್ನ ನಿಜ ಅಂತನ್ನು ತಿಳಿಸಯ್ಯ, ತಿಳಿಸು. ಅಮ್ಮ, ನಾನು ಎಷ್ಟು ವಿಧವಾಗಿ ಹೇಳಿದರೂ ನೀನು ಕೇಳುತ್ತಿಲ್ಲ. ಆಗಲೇ ತಾಯಿ, ನನ್ನ ಜನ್ಮದ ವೃತ್ತಾಂತವನ್ನು ಹೇಳಿವೆನು, ಕೇಳು. ವರ ಕಳಿಂಗ ರಾಜ್ಯವನ ಆಳ್ವ ರಾಜ ಸತ್ಯವ್ರತ ಮಹಾರಾಜನು ತಾಯೇ ಅಮ್ಮ ಆಗ ಅಮ್ಮ ಅಮ್ಮ ಶನಿದೇವರ ಪ್ರೇರಣೆಗೊಳಗೂಡಿ ಅಮ್ಮ ಶನಿದೇವರ ಪ್ರೇರಣೆಗೊಳಗೂಡಿ ನಾನು ಪತ್ನಿ ಸಮೇತ ಘೋರಾರಣ್ಯವ ಸೇರ್ದೆವು ತಾಯೇ ಅಮ್ಮ ಆಗ ಅಮ್ಮ ಅಮ್ಮ ಸತಿಗೆ ಜಲವಂ ತರಲೋಗಿ ಅಮ್ಮ ಸತಿಗೆ ಜಲವಂ ತರಲೋಗಿ ಮಾರ್ಗ ತಪ್ಪಿ ಬಲು ನೊಂದೆನು ತಾಯೇ ಅಮ್ಮ ಆಗ ಅಮ್ಮ ಅಮ್ಮ ಸತಿಯು ಕ್ರೂರ ಮೃಗಗಳ ಬಾಯಿಗೆ ತುತ್ತಾದಳೆಂ ತಿಳಿದು ಅಮ್ಮ ಸತಿಯು ಕ್ರೂರ ಮೃಗದ ಬಾಯಿಗೆ ತುತ್ತಾದಳೆಂ ತಿಳಿದು ಆಕೆಯ ದೇಹವ ಗಂಗೆಗೆ ಅರ್ಪಿಸಿದೆನು ತಾಯೇ ಅಮ್ಮ ಅಮ್ಮ ಕುಗ್ಜಿ ಬಾಧೆಯಂ ಸಗಿಸಲಾರದೆ ಕುಗ್ಜಿ ಬಾಧೆಯ ಸಗಿಸಲಾರದೆ ಈ ಬ್ರಾಹ್ಮಣರ ಮನೆಯೋ ಜೀತದೊಳಗಿರುವೆನು ತಾಯೇ ಅಮ್ಮ ಆಗ ಅಮ್ಮ ಅಮ್ಮ ನನ್ನ ವಿಚಾರವನ್ನು ಕೇಳಿ ನೀನು ದುಃಖ ಪಡುವುದಲ್ಲದೆ ನನ್ನನ್ನು ದುಃಖಕ್ಕೀಡು ಮಾಡಿದೆಯಲ್ಲ ತಾಯಿ. ನಾನಾದರೂ ಕಳಿಂಗ ನಗರದ ಅರಸನಾದ
ರಾಜ ಸತ್ವೃತ ಮಹಾರಾಜನು ನಾನು ಒಂದಾನೊಂದು ದಿವಸ ರತ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು ಆ ಕಲಿಪುರುಷನಾಗಿರ್ತಕ್ಕಂತಹ ಸಿರೇಶ್ವರನ್ನು ಜರದ ಕಾರಣ ನಾನು ನನ್ನ ಪತ್ನಿಯೂ ಸಹ ರಾಜ್ಯ ಭ್ರಷ್ಟರಾಗಿ ಘೋರಾರಣ್ಯವನ್ನು ಸೇರಿದು ತಾಯಿ. ನವಮಾಸ ತುಂಬಿರತಕ್ಕಂಥ ನನ್ನ ಸತಿಯಾದರೂ ದಾಗದಿಂದ ಬಳಲುತ್ತಿದ್ದಳು. ಆಕೆಗೆ ಜಲವನ್ನು ತರಲು ಹೋಗಿ ಮಾರ್ಗ ತಪ್ಪಿ ಬಲು ನೊಂದೆನು ತಾಯಿ. ಕೊನೆಗೆ ಒಂದು ತಾರೆಯ ಮರದ ವೃಕ್ಷದಡಿಯಲ್ಲಿ ಕೆಲವು ಕಸ್ಮಲಗಳು ಕಂಡವು. ಅದನ್ನು ನೋಡಿ ಯಾವುದೋ ಒಂದು ದುಷ್ಟ ಮೃಗವು ಒಂದು ತಿಂದಿರುವುದೆಂಬುದನ್ನು ಗುರುತಿಸಿ ಆ ಕಸ್ಮಲವನ್ನೆಲ್ಲ ತೆಗೆದುಕೊಂಡು ಹೋಗಿ ಗಂಗೆಗೆ ಅರ್ಪಿಸಿದನು ತಾಯಿ. ಈ ಕುಕ್ಷಿ ಬಾಧೆಯನ್ನು ತಾಳಲಾರದೆ ಈ ಬ್ರಾಹ್ಮಣರ ಮನೆಯಲ್ಲಿ ಜೀತದಾಳೆ ಆಗಿರುವನು ತಾಯಿ, ಜೀತದಾಳ ಆಗಿರುವನು. ನನ್ನ ವಿಚಾರವನ್ನು ಕೇಳಿ ನೀನು ಸಹ ದುಃಖ ಪಡುತ್ತಿರವಿಲ್ಲ, ಕಾರಣವೇನು? ನೀನು ಯಾರೆಂಬುದನ್ನು ನಿಜವನ್ನು ಹೇಳುತ್ತಾಯಿ. ಸ್ವಾಮಿ, ದೊರಕಿದೆಯಾ ದೊರಕಿದೆಯಾ ಸ್ವಾಮಿ? ಏನು ಚಂದ್ರಹಾಸೆ, ನನ್ನ ಚಂದ್ರಹಾಸೆ. ಅಯ್ಯೋ ಪ್ರಾಣೇಶ್ವರಿ, ನಿನ್ನಗೆ ಜಲವನ್ನು ತರಲು ಹೋದ ನಾನು ನಿನ್ನನ್ನು ಆ ಯಾವ ವೃಕ್ಷದಡಿಯಲ್ಲಿ ಕುಂಡಿಸಿದನೋ ನನಗೊಂದು ಹೊಸದಾಯಿತು. ಅಯ್ಯೋ ಪರಮಾತ್ಮ, ಇಲ್ಲಿಗೆ ನನ್ನ ಪ್ರಾಣಕಾಂತಿಯಾದ ಚಂದ್ರಹಾಸೆಯನ್ನು ದೊರಕಿಸಿದೆಯ ಪ್ರಾಣೇಶ್ವರಿ. ಅದು ಹಾಗಿರಲಿ, ಅಂದರೆ ಈ ಬಾಲಕನು ನಮ್ಮ ಮಗನೇ. ಅಯ್ಯೋ ಪರಮಾತ್ಮ, ಅಂದು ನೀನು ಮಾಡಿದ ಪಂಥವು ಈಡೇರಿದೆ. ತಂದೆಯಿಂದಲೇ ಮಗನ ಕರಗಳನ್ನು ಕಡಿಸುವನೆಂದು ಮಾಡಿದ ಶಪಥವು ಇಂದಿಗೆ ಪೂರ್ತಿಯಾಯಿತು. ಪರಮಾತ್ಮ, ಪೂರ್ತಿಯಾಯಿತು. ಕಂದ, ಚತುರ, ಬಾಲಕ, ಅಯ್ಯೋ ಇದ್ದ ಒಬ್ಬ ಮಗನೂ ಸಹ ಅಂಗವಿಕಲನಾದನೆ. ಅಯ್ಯೋ, ರತ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರವನ್ನು ಮಾಡಬೇಕಾದ ಮಗನು ಅಂಗವಿಕಲನಾದನೆ. ಅಯ್ಯೋ ಕಂದ, ಏಳು ಮಗನೇ, ಒಂದು ಸಾರಿ ನನ್ನನ್ನು ಅಪ್ಪ ಎಂದು ಒಬ್ಬಿಕೋ. ಕಂದಾನೆ ನಿನ್ನಾಯ ಕಂದಾನೆ ನಿನ್ನಾಯ ಕರಗಳ ಕಡಿದು ನಾ ಮರ ಕಂದಾನೆ ನಿನ್ನಾಯ ಕರಗಳ ಕಡಿದು ನರಕ ಬಾಜಕನಾದೆ ದರೆಯೋಳು ನಾನು. ಹರಿಶ್ಚಂದ್ರನಾಥುದನು ಹರಿದ ತೆರೆದಳು ಎನಗೆ ಹರಿಶ್ಚಂದ್ರನಾಥುದನು ಹರಿದ ತೆರೆದಳು ಎನಗೆ ಮಗಳ ದುಃಖವ ಕೊಟ್ಟೆ ದಿಕ್ಕಾರು ಎನಗೆ. ಕಂದ ಕಂದ ಕಂದ. ಚಂದ್ರ ಸ್ವಾಮಿ, ಹಾದಿದ್ದು ಹಾಗೆ ಹೋಯಿತು. ವಿಧಿ ಬರಕವನ್ನು ಬಲ್ಲವರು ಯಾರು? ಆದ ಕಾರಣ ಇನ್ನು ಚತುರನ್ನು ಕರೆದುಕೊಂಡು ನೀನು ರಾಮಶಾಸ್ತ್ರಿಗಳ ಕೆಲಸಕ್ಕೆ ಹೋಗು, ನಾನು ಸಹ ತೋಟದ ಕೆಲಸಕ್ಕೆ ಹೋಗುತ್ತೇನೆ. ಆದರೆ ನಮ್ಮ ಗಹಜಾರ ಕಳೆಯುವವರೆಗೂ ನಾವಿಂಥವರೇ ಎಂಬ ವಿಚಾರವು ಯಾರಿಗೂ ತಿಳಿಯದಾಗಿದೆ. ನೀನಿನ್ನು ಹೊರಡು. ತಂತ್ರವನೀಗಲೇ 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 ಚಿತ್ರಶಾಲೆಗೆ ಸೇರಿಸಿ ಮೂವರ ಚಿತ್ರಶಾಲೆಗೆ ಸೇರಿಸಿ ಮೂವರ ಪರಿಪರ ಕಷ್ಟ ಪಡಿಸಿದನು. ಚಿತ್ರಶಾಲೆಗೆ ಸೇರಿಸಿ ಮೂವರ ಪರಿಪರ ಕಷ್ಟ ಪಡಿಸುವೆನು, ಪರಿಪರ ಕಷ್ಟ ಪಡಿಸುವೆನು, ಪರಿಪರ ಕಷ್ಟ ಪಡಿಸುವೆನು. ಏನು ಮಾಡುವುದೀಗ? ಅಂದು ದೇವಸಭೆಯಲ್ಲಿ ಮಾಡಿದ ವಸಿಷ್ಠ ಮೇಲೆ ಮಾಡಿದ ಪಂಥವು ನೆರವೇರುವಂತಾಗುವುದಲ್ಲ. ಏನು ಮಾಡುವುದೀಗ? ಇರಲಿ, ನಾಳೆ ಈ ನಗರದ ಕಲಬಶೆಟ್ಟಿ ಮನೆಯಲ್ಲಿ ಆತನ ಮಗನ ಹುಟ್ಟಿದಬ್ಬರಿರುವುದು. ಆದ್ದರಿಂದ ಚಂದ್ರ ಆಶೆಯನ್ನು ಆತನ ಮನೆಗೆ ಕೆಲಸಕ್ಕೆ ಹೋಗುವಂತೆ ಪ್ರೇರೇಪಿಸಿ ಅಲ್ಲಿ ತೋರಿಸುವೆನು ನನ್ನ ಚಮತ್ಕಾರವನ್ನ.
ಎದೆಗೆ ತಂತ್ರವನೀಗಲೇ ಎದೆಗೆ ತಂತ್ರವನೀಗಲೇ ಚಿತ್ರಶಾಲೆಗೆ ಸೇರಿಸಿ ಮೂವರ ಬರಿ ಬರಿ ಕಟ್ಟವ ಬಡಿದುವೇನೋ ಬರಿ ಬರಿ ಕಟ್ಟವ ಬಡಿದುವೇನೋ ఏడు కుండలవాడ వెంకటేశ గోవింద గోవింద తిరుమల తిరుపతిలో ఆ బంగారు కోవెలలో తిరుమల తిరుపతిలో ఆ బంగారు కోవెలలో తెల్లసిటివా శిఖరాన గుడి గంటల రవళులలో తిరుమల తిరుపతిలో ఆ బంగారు కోవెలలో వెల్లసిటివా శిఖరాన గుడి గంటల రవళులలో తిరుమల తిరుపతిలో ఆ బంగారు కోవెలలో ఆకాశరాజున కల్లుడవై ఆకాశరాజున కల్లుడవై ఆ పద్మావతికే ప్రియనాథుడా ఆకాశరాజున కల్లుడవై పద్మావతికే ప్రియనాథే శిలగా వెలిసావే మా దేవుడవయ్యావే శిలగా వెలిసావే మా దేవుడవైనావే తిరుమల తిరుపతిలో ఆ బంగారు కోవెలలో ఆ బంగారు కోవెలలో ఏడుకుండలవాడ వెంకటరమణ గోవింద గోవింద ರೀ ಏನ್ರಿ ಮನೆಯಲ್ಲಿ ಹಾ ಮಗುದು ಪಾಪದ ನಾಮಕರಣ ಶಾಸ್ತ್ರ ಐತಲ್ಲ ಹೌದು. ಯಾರೊಬ್ರು ಆಳ್ ಕರ್ಕೊಂಬರ್ರಿ ಮನೆ ಕೆಲಸ ಯಾವ ದುಡ್ಡು ಖರ್ಚಾಗಲ್ವಾ ನೀನೇ ಬೀಸ್ಕೋಬೋದಲ್ಲ ಖರ್ಚಾಗಲ್ವಾ ಅಂತಂದ್ರೆ ಮನೇಲಿ ಒಂದೈತ ಕೆಲಸ ನಮ್ಮ ಕಾಮಂಡ್ರ ಸೆಟ್ರು ವ್ಯವಹಾರನೇ ದುಡ್ಡು ಬಡ್ಡಿ ದುಡ್ಡು ಬಡ್ಡಿ ದುಡ್ಡು ಬಡ್ಡಿ ಅದ್ರಾಗೂ ನೀವು ಖರ್ಚು ಮಾಡಿದ್ರೆ ನಾನು ಎಲ್ಲಿದ್ದ ಆತನಿ ನಾನು ಏನ್ ಮಾಡ್ಲಿ ಪಾಪ ನೋಡ್ಕೋಬೇಕು ಗೋಧಿ ಬಿಸ್ಬೇಕು ಯಾರೊಬ್ರು ಕೆಲಸ ಯಾ ಪಾಪ ಯಾಕೆ ಹುಟ್ಟಿಲ್ಲವ್ವ ಈ ಕಾಲದಾಗ ನಮ್ ಖರ್ಚೆಷ್ಟು ಏನ್ ಕತೆ ಯಪ್ಪ ಹೇಳ್ಕೊಂಡಲ್ವಾಡ ಗೋವಿಂದ ಬೇಗ ಹೋಗು, ಸರಿ ನಾಟಕ ಎಲ್ಲ ಇದಾರಪ್ಪ ಇದ್ರೆ ರಾಮಶಾಸ್ತ್ರ ನನ್ಗೂ ಏನೇ ಲಕ್ಷ್ಮಿ ಯಾಲ ಅಕ್ಕಿపోతాಡ ರಾಯ್ಡ ಮತ್ತೆ ಇನ್ನೇನ್ ಮಾಡ್ಲಿ ಮನೆ ಕೆಲಸ ನೋಡಿದ್ರೆ ಅಷ್ಟೊಂದು ಹೋಗಿ ಐತೆ. ಟಿಚ್ಪೋ. ನೀನ್ ನೋಡಿದ್ರೆ ಹೇಳಿದ್ ಮಕ್ಕ ಹೇಳ್ತಾ ಇದೀಯಾ ಹೋಗ್ತೇ ಇಚ್ಪ ಅದೇನು ಮುದ್ದು ಆಹಾ. ಮೆಲ್ಲ ಸೀರೆ ನಡಿಗ. ¡Suscríbete
ದೇವಸ್ಥಾನ. ರಾಮಶಾಸ್ತ್ರಿಗಳೇ ಹೇಳಿ. ನಮ್ಮ ಮಗುವಿಂದು ಹುಟ್ಟದಬ್ಬ. ಆಗ್ಲಿ. ಮನೆಗೆ ಬಹಳ ಕೆಲಸ ಇದೆ. ಮೈನೂರು ಹುಟ್ಟದಬ್ಬಕ್ಕೆ. ಆಗ್ಲಿ. ಅದಕ್ಕೆ ಯಾರೋ ನಿಮ್ಮ ಮನೇಲಿ ಒಬ್ಬ ದಾಸಿ ಇದ್ದಾಳೆ, ಗೋಧಿ ಬೀಸಕ್ ಬರ್ತಾಳೆ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮನ್ನ ಕೇಳಿ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೆ ಕಳಿಸ್ತೀನಿ. ಕಳಿಸ್ರಿ ಸ್ವಾಮಿ, ಬಹಳ ಕೆಲಸ ಇದೆ. ಆಗ್ಲಿ ಸ್ವಾಮಿ. ಹಾ ಸರಿ. ಅಮ್ಮ ದಾಸಿ, ಕರೆದ ಕಾರಣ ಶೆಟ್ಟರನಲ್ಲಿ 4 ಸೇರು ಗೋಧಿಯನ್ನು ಬೀಸಿಕೊಟ್ಟರೆ 4 ಕೂಲಿಯನ್ನು ಕೊಡುವರೆಂದು ಹೋಗು ತಾಯಿ. ಶಾಸ್ತ್ರಿಗಳೇ ರಂಡಿ ಗೋಧಿ ಬೀಸ್ತಾರ, ಬೀಸ್ತಾರೆ. ಬಾಗಿಸ್ತಿರ್ತಾರ, ಮನಿ ಭಾಗ చేస్తాರ. ಸರಿ ಏನಮ್ಮ ಬರ್ತೀರಾ? ನಮ್ಮ ಮನೆಗೆ ಗೋಧಿ ಬೀಸ ಕೆಲಸ ಇದೆ. ನನ್ನ ಪತಿಯೊಡನೆ ಒಂದು ಮಾತನ್ನು ಕೇಳಿಕೊಂಡು ಬರಲಿ. ಅಟ್ಲಕ್ಕನೆ ಪೋಯ್ ಅಳ್ಕೊಂಡ್ ಕೇಳ್ಕೊಬ್ರು. ಹಾಗೆ ಹಾ ಸ್ವಾಮಿ, ರಾಮ ಜೋಯಿಷರ ಮನೆಯಲ್ಲಿ ಗೋಧಿ ಬೀಸಲು ಆಳು ಬೇಕೆಂದು ಹೇಳುತ್ತಿರುವರು. ನಾನು ಹೋಗಿ ಕೆಲಸವನ್ನು ಮುಗಿಸಿಕೊಟ್ಟು ಬರಲಿ ಸ್ವಾಮಿ. ಹಾಗಲಿ ಚಂದ್ರ, ಹೋಗು. ಚತುರನನ್ನು ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಜಾಗೃತಿಯಾಗಿ ಅವನ ಕೆಲಸ ಕಾರ್ಯಗಳನ್ನು ಮುಗಿಸಿ ಜಾಗೃತಿಯಾಗಿ ಬಾ. ಹಾಗೆ ಆಗಲಿ ಸ್ವಾಮಿ. ಲಕ್ಷ್ಮಿ, ಲಕ್ಷ್ಮಿ, ಅಯ್ಯೋ ಬಡ್ಕೊಂಡ್ ಗಂಟ್ಲೆಲ್ಲ ಒಣಗಿಡು. ನೀನ್ ಒಣಗಿದ್ಯಾ? ಅದೇ ಗೋಧಿ ಬೀಸಕ್ ಆಡ್ಬೇಕಂದ್ರೆ ಇಲ್ಲಿ ಕರ್ಕ ಬಂದಿದ್ದೀನಿ. ಬಾ ಮಾತಾಯಿ ಮುಂದೆ ಬಾ. ನಮ್ಮ ಅಮ್ಮ ಕತ್ಲಕ್ ಕಣ್ ಚಬ್ರೆ ಬಾ 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 ತಾಯಿ. ಈಗ ನೋಡಮ್ಮ, ಮನೆ ಕೆಲಸ ಎಲ್ಲ ಮಾಡ್ಬೇಕು, ಗೋಧಿಯನ್ನು ಬೀಸಬೇಕು, ತಿಳಿಯುತ್ತೆ. ಹೋಗ್ಲಿ ಬಿಡ್ರಿ, ನಾನು ಕರ್ಕೊಂಡೋಗೆಲ್ಲ ಮಾಡಿಸ್ತೀನಿ ಮನೆ ಕೆಲಸ. ನೋಡಮ್ಮ, ಇಲ್ಲಿಯೇ ನೀನು ಕೂತ್ಕೊಂಡು ಗೋಧಿಯನ್ನು ಬೀಸಬೇಕು, ತಿಳಿಯುತ್ತೆ. ಆಗಲ್ಲಮ್ಮ. ಇದು ಮಗುವನ್ನು ಸಹ ಇಲ್ಲೇ ಮಲಗಿಸಿರುವೆನು. ಮಗುವಿನ ಕೈಯಲ್ಲಿ ಬಂಗಾರದ ಗಿಲ್ಕೆಯನ್ನು ಕೊಟ್ಟಿರುತ್ತೇನೆ, ಅದನ್ನು ಜೋಪಾನವಾಗಿ ನೋಡಿಕೊಳ್ಳಬೇಕು. ಹಾಗೆ ಆಗಲ್ಲ. ಆಸೆಯಿಂದಲೇ ಗೋಧಿ ಬೀಸಿ ಪಕ್ಷಿ ಜೀವ ತಿಳಿದು ಬರುತ್ತಿರುವುದನ್ನು ಇದನ್ನು ಹೇಳಿದರೆ ಯಾರಾದರೂ ನಂಬುವರೇ? ಅಯ್ಯೋ, ನನ್ನ ಹಣೆ ಬರುವ ಇನ್ನು ಎಷ್ಟು ಕೆಟ್ಟಿ ನಿಂತಿರುವುದು. ಇದೆಲ್ಲವೂ ನಿನಗೆ ಅರ್ಪಿತವಾಗಲಿ ತಂದೆ, ಅರ್ಪಿತವಾಗಲಿ. ಅಮ್ಮನವರೇ, ಓಡಿ ಬನ್ನಿ, ಓಡಿ ಬನ್ನಿ. ಏನಾಯ್ತು? ಗೋಧಿಯನ್ನು ಬೀಸಿದೆಯೋ? ಅಮ್ಮ, ಗೋಧಿ ಬೀಸುತ್ತಿದ್ದೇನಮ್ಮ. ನಾನು ನೋಡುತ್ತಿದ್ದೆಗೆ ಆ ಚಿತ್ರಪಟದಲ್ಲಿರುವ ಹಂಸ ಪಕ್ಷಿಯು ಜೀವ ತಳೆದು ಬಂದು ಇಲ್ಲಿದ್ದ ಗಿಲಿಕೆಯನ್ನು ನುಂಗಿ ಮಾಯವಾಯಿತಮ್ಮ. ಹಂಸ ಪಕ್ಷಿ ಬಂದು ಮಗುವಿನ ಕೈಯಲ್ಲಿದ್ದ ಬಂಗಾರದ ಗಿಲಿಕೆ ನುಂಗಿದೆ. ಬಾಯ್ ಪ್ರಾಣೇಶ್ವರ, ಬನ್ನಿ ಇಲ್ಲಿ, ಬನ್ರಿ ಇಲ್ಲಿ. ಏನ್ ಲಕ್ಷ್ಮಿ, ನಿಮ್ಮನ್ನ ಮನೆ ಕೆಲಸ ಕಾಲ್ ಕರ್ಕೊಂಬ ಅಂತಂದ್ರೆ ಏನಮ್ಮ ಗೋಧಿ ಬೀಸ್ಲಿಲ್ವೇ? ಕಳ್ಳಿನ ಕರ್ಕೊಂಬಂದಿದ್ದೀರಲ್ಲ ನೀವು. ಏನ್ ಪೈಂದಿ ಕಳತಾನ ಅಲ್ಲ, ಮಗು ಕೈಯಲ್ಲಿ ಬಂಗಾರದ ಗಿಲ್ಕಿ ಕೊಟ್ಟಿದ್ರೆ ಇವ ಅಮ್ಮ ಹೇಳ್ತಾ ಐತೆ ಅಂಶ ಬಂದು ಅದು ಬಂಗಾರದ ಗಿಲ್ಕಿ ನುಂಗಿತಂತೆ. ಅದು ಕೇಳಿದ್ರೆ ಏಕೆ ಮಾಡ್ತಿರೋ ಮಾತುಗಳನ್ನು? ಬಾಮ್ಮ ಇಲ್ಲಿ, ಬಾಮ್ಮ
ಏನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಅಯ್ಯೋ ವಿಚಾರಿಸ್ತಾನ್ರಿ ಪಕ್ಕಪ್ಪ ಬಾತಾ ಇಲ್ಲಿ ಅಮ್ಮ ನನ್ನ ಸಿಕ್ಕಾಪಟ್ಟೆ ನಿನ್ನ ಬೈಯೋದಂಗಿರಲ್ಲ, ನನ್ನಿನ್ನ ಬೈತಾಳೆ ನನ್ನ ನೆಂಡ್ರು. ಅದೆಲ್ಲೈತ ಫಸ್ಟ್ ಕೊಟ್ಟು ಬಿಡಮ್ಮ ತಾಯಿ. ನಮ್ ನೆಂಟ್ರು ಕೊಟ್ಟಿರೋದು ನಮ್ಮ ಮಗಳಿಗೆ ₹1,000 ಬೆಲೆ ಬಾಳದಂತ ಕೊಡಮ್ಮ. ಇಲ್ಲ ಸ್ವಾಮಿ, ಆ ಚಿತ್ರಪಟದಲ್ಲಿರುವ ಹಂಸ ಪಕ್ಷಿಯು ಜೀವ ತಳೆದು ಬಂದು ಅದನ್ನು ನುಂಗಿ ಮಾಯವಾಯಿತು. ಇಲ್ಲಮ್ಮ, ಇಲ್ಲಿ 1,000 ಜನ ಕುಂತವ್ರು ಯಾರಿಗೆ ತಾಯಿ. ಅಮ್ಮ ನೀನ್ ಯಾವ ಕೆಲ್ಸಾನು ಮಾಡಬೇಡ, ನಮ್ ಗಿಲ್ಕೆ ಕೊಟ್ಟು ಹೋಗ್ತಾಯಿ ಕೊಡಮ್ಮ. ನೋಡಿದ್ರೆ ಸ್ವಾಮಿ ಏನ್ ಹೇಳ್ತಾರೆ ಇವ್ರು. ಇವಾಗ ನಾವು ಹೊಲಕ್ ಬೇಲಿ ಹಾಕಿದ್ದೀವಿ ಸ್ವಾಮಿ, ಇಲ್ಲಿ ಹೊಲ ಇಲ್ಲಿ ಮೇದಿರ್ತೈ ಕಂಡೋರ್ದಾನ. ಇವ್ರೇನ್ ಹೇಳ್ತಾರೆ, ಇಲ್ಲ ಸ್ವಾಮಿ ಈ ಬೇಲಿನೇ ಬಂದು ಹೊಲ ಮೇಯ್ತು ಅಂತಾರೆ. ಹೆಂಗ್ ನಂಬಕ್ ಆಗ್ತೈತಿ ಇವ್ರನ್ನ? ఏడుండరా ఆ రామశాస్త్రిలో ఇంట్లో ఉండి ఆ గొర్రెను పిలుచుకోరండి, విచారిస్తాము. గొర్రెను కరకబర్రి కేಳೋಣ. ಸ್ವಾಮಿ, ನನ್ನನ್ನು ಕರೆಸಿದ ಕಾರಣವಾದ್ರೆ ಏನು ಸ್ವಾಮಿ? ಅಯ್ಯ ಗೊರ್ವ, ನಮ್ಮ ಮಗುವಿನ ದುಡ್ದಪ್ಪ ಇತ್ತು. ಹೌದು. ನಿಮ್ ಮನೆಯವ್ರನ್ನ ನಿಮ್ಮನ್ ಕೇಳೇ ಗೋಧಿ ಬೀಸಕ್ ಬಂದಿದ್ರು. ಹೌದು. ನಮ್ ನೆಂಟ್ರು ₹1,000 ಬೆಲೆ ಬಾಳೋದು ನನ್ನ ಮಗಳಿಗೆ ಗಿಲ್ಕೆ ಕೊಟ್ಟಿದ್ರು. ಅದು ಗೋಧಿ ಬೀಸ್ತಿದ್ರೆ ಚಿತ್ರಪಟದಾಗಿರೋ ನವಿಲು ಬಂದು ₹1,000 ಬೆಲೆ ಬಾಳ ಅಂತ ಗಿಲ್ಕೆನ ತಿಂದು ಬಿಟ್ಟು ಹೋಯ್ತಾರೆ. ಇದು ನಿಮ್ ಹೆಂಡ್ರೆ ಹೇಳ್ತಾರೆ. ದಯವಿಟ್ಟು ನಮ್ಗ ಗಿಲ್ಕೆ ಒಂದು ಕೊಡ್ಸಪ್ಪ, ನೀನನ್ನ ಕೇಳಿ ಕೊಡ್ಸಪ್ಪ. ಪ್ರಾಣೇಶ್ವರಿ, ಚಂದ್ರಹಾಸಿ, ಬಂಗಾರ ಸಿಕ್ಕಿತೆಂಬ ಆಸೆಗೋಸ್ಕರ ಏನಾದ್ರೂ ತೆಗೆದುಕೊಂಡಿದ್ದರೆ ಅವರ ಒಡವೆಯನ್ನು ಕೊಟ್ಟು ಬಿಡು. ಪ್ರಾಣಕಾಂತ, ನೀವು ಈ ನುಡಿಗಳನ್ನು ಆಡುತ್ತಿರುವಿರಾ? ಅಯ್ಯೋ ಇಲ್ಲ ಸ್ವಾಮಿ, ಅನ್ಯತಾ ನನ್ನನ್ನು ಭಾವಿಸಬೇಡಿ. ನಾನು ಕಣ್ಣಿನಲ್ಲಿ ನೋಡಿದೆನು ವಿನಃ ಮುಟ್ಟಲಿಲ್ಲ ಸ್ವಾಮಿ. ಸೆಟ್ಟರೆ, ನನ್ನ ಹೆಂಡತಿ ಸುಳ್ಳನ್ನು ಹೇಳುವಳಲ್ಲ, ಕಳ್ಳತನವನ್ನು ಸಹ ಮಾಡುವಳಲ್ಲ. ಇದರ ಮೇಲೆ ತಮ್ಮ ಚಿತ್ತ ಸ್ವಾಮಿ. ಇಲ್ಲಪ್ಪ, ನಾವೆಲ್ಲಾ ನೋಡಿದ್ದೀವಿ, ಎಲ್ಲ ಕೇಳಿದ್ದೀವಿ. ಇಲ್ಲ, ನಿಮ್ ಹೆಂಡ್ರ ತಕೊಂಡ್ ನಿನ್ ಕೈಗೆ ನಾ ಕೊಟ್ಟಿರ್ಬೇಕು. ಮರ್ಯಾದೆ ಇದ್ದ ನಮ್ ಗಿಲ್ಕೆ ನಮಗ್ ಕೊಟ್ಬಿಡಿ. ಇಲ್ಲ ಅಂದ್ರೆ ಏನೋ ನೋಡ್ತೀನಿ. ಎಲ್ಲಪ್ಪ ಅದ ಭಾರಿ ಇದಾರಪ್ಪ ಇವ್ರು. ನೋಡ್ರ ಎಂತ ಸುಳ್ಳು ಹೇಳ್ತಾರಪ್ಪ. ಈಕೆ ಕದ್ದು ಈಕೆ ಕಂಡನ್ ಕೈ ಕೊಟ್ಟಳು ಬಚ್ಚಿಕ್ಕ. ನೋಡು, ಅವ್ನು ಶೋಧಿಸ್ತಿದ್ದಂಗೆ ಟಕ್ಕನ್ ಬಿದ್ದೆ ₹1,000 ಗಿಲ್ಕೆ ನೋಡು. ಆಹಾ, ಇಂಥ ಕಳತನ ಮಾಡ್ತಿರ್ಲಿ, ಮಗುವಿನ ದುಡ್ದಪ್ಪ ಮುಗಿಲಿ. ಸೂರ್ಯಸೇನ್ ಮಹಾರಾಜನ ಆಸ್ಥಾನ ಕರ್ಕೊಂಡು ಹೋಗಿ ಅವ್ರೇನ್ ಶಿಕ್ಷೆ ಕೊಡ್ತಾರೋ ಅದು ಅನುಭವಿಸ್ರಿ. ಅದಾದವರೆಗೂ ಚರ್ರೆ ಇವ್ರನ್ನಿಲ್ಲೇ ಕಟ್ಟಿಕ್ಕಿದೆ. ಬ್ರಹ್ಮಾಂಡವು ನಡೆಯುವುದೀಗಲೇ, ಲೋಕವು ನಡೆಯುವುದೀಗಲೇ, ಬ್ರಹ್ಮಾಂಡವು ನಡೆಯುವುದೀಗಲೇ. ಬ್ರಹ್ಮಾಂಡವು ನಡೆಯುವುದೀಗಲೇ, ಲೋಕವು ನಡೆಯುವುದೀಗಲೇ, ಬ್ರಹ್ಮಾಂಡ ನಡೆಯುವುದೀಗಲೇ. ಕಚ್ಚಗಿನ್ನರ ಗರುಡ ಕೇಶವ ಪಂಚಿವಾನ, ಗರುಡ ಕೇಶವ ಪಂಚಿವಾನ. ಬ್ರಹ್ಮಾಂಡವು ನಡೆಯುವುದೀಗಲೇ, ಲೋಕವು ನಡೆಯುವುದೀಗಲೇ, ಲೋಕವು ನಡೆಯುವುದೀಗಲೇ. ಧನಪಾಲ ಚಿತ್ರ ಮನೆಯಲ್ಲಿ ಕದ್ದರೆಂದು ಸತಿಪತಿ ನೀರುವನ್ನು ಧನಪಾಲಿತರು ಸೂರ್ಯಸೇನ ಮಹಾರಾಜ ಆಚರಣೆ ಕರ್ಕೊಂಡು ಹೋಗ್ತಿರೋರು. ಏನು ಮಾಡುವುದು ಈಗ? ಸೂರ್ಯಸೇನಿಗೆ ಚಂದ್ರಹಾಸಿ ಆದರೂ ತಂಗಿ ಆಗಬೇಕು, ಸತ್ಯರಥನು ಭಾವನಾಗಬೇಕು. ಸೂರ್ಯಸೇನನು ತಂಗಿ ಭಾವ ಎಂಬ ನೆಪದಲ್ಲಿ ಅವರಿಗೆ ಚಿಚ್ಚಿಕೊಂಡಿದ್ದರೆ ಏನು ಮಾಡುವುದೀಗ? ಇರಲಿ, ನಾನೀಗಲೇ ಬ್ರಾಹ್ಮಣ ತಾಳಿ ಸೂರ್ಯಸೇನ ಮಹಾರಾಜ ಹೋಗಿ 3 ದಿವಸ ಈ ಸಂರಕ್ಷಣೆಯನ್ನು ನನ್ನ ವಶ ಮಾಡಿಕೊಂಡು ಅವರಿಗೆ ತಕ್ಕ ಶಿಕ್ಷೆ ಕೊಡೋಣ. ಬ್ರಹ್ಮಾಂಡವು ನಡೆಯುವುದೀಗಲೇ, ಲೋಕವು ನಡೆಯುವುದೀಗಲೇ, ಬ್ರಹ್ಮಾಂಡವು ನಡೆಯುವುದೀಗಲೇ. ಗರುಡ ಕೇಶವ ಪಂಚಿವಾನ, ಬ್ರಹ್ಮಾಂಡವು ನಡೆಯುವುದೀಗಲೇ, ಲೋಕವು
ಸೇನಾಧೀಕ್ಷರೇ, ಮಹಾಪ್ರಭು. ಸುಖ ಪಡುತ್ತಿಹರೇ ಸಕಲ ಪ್ರಜೆಗಳು, ಸುಖ ಪಡುತ್ತಿಹರೇ ಸಕಲ ಪ್ರಜೆಗಳು, ಸಕಲ ವೈಭವದಿ ಮೆರೆಯೋ ದೇವರೇ. ಕಾಲ ಕಾಲಕ್ಕೆ ಬೀಳುತ್ತೆ ಮಳೆಗಳು, ಕಾಲ ಕಾಲಕ್ಕೆ ಬೀಳುತ್ತೆ ಮಳೆಗಳು, ಬೆಳೆದ ಬೆಳೆಗಳು ಪರಿಸುತ್ತಿರ್ಪವೆ, ಬೆಳೆದ ಬೆಳೆಗಳು ಪರಿಸುತ್ತಿರ್ಪವೆ. ಸುಖ ಪಡುತ್ತಿಹರೇ ಸಕಲ ಪ್ರಜೆಗಳು, ಸಕಲ ವೈಭವತಿ ಮೆರೆಯೋ ದೇವರೇ. ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರು, ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರು ನಿರುತದಿ ಹರಿಯೋ ಪೂಜಿಸುತ್ತಿಹರೇ, ನಿರುತದಿ ಹರಿಯ ಪೂಜಿಸುತ್ತಿಹರೇ. ಸುಖ ಪಡುತ್ತಿಹರೇ ಸಕಲ ಪ್ರಜೆಗಳು, ಸಕಲ ವೈಭವದಿ ಮಂತ್ರಿ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಸರಿಯಾಗಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ನಮ್ಮ ರಾಜ್ಯದ ಪ್ರಜೆಗಳೆಲ್ಲ ಕ್ಷೇಮದಿಂದಿರುವರು, ಅದನ್ನು ತಿಳಿಸುವಂತರಾಗಿ. ಅಪ್ಪಣೆ ಮಹಾಪ್ರಭು. ರಾಜನೇ ರಾಜೇಂದ್ರ ಚಂದ್ರ ಮೌನೇಂದ್ರ ರಾಜರ ರಾಜೇಂದ್ರ ರಾಜರ ರಾಜೇಂದ್ರ ಚಂದ್ರ ಮೌನೇಂದ್ರ ಆಲಿಸಿ ಆಲಿಸಿ ನಿಸಾರವ ಬೇಡವೇ ವಿಚಾರವ. ಮಹಾಪ್ರಭು, ಆಲಿಸಿ ನಿಸಾರವ ಬೇಡವೇ ವಿಚಾರವ ಸರುತದೆ ಮನ್ನಾಳೆಯೋ. ಮಹಾಪ್ರಭು, ಸರುತದೆ ಮನ್ನಾಳೆಯೋ ಮಾಡುತ್ತಾಲೇರ್ಪರ ರಾಜರ ರಾಜೇಂದ್ರ ಚಂದ್ರ ಮೌನೇಂದ್ರ ರಾಜರ ರಾಜೇಂದ್ರ ಕಾಲ ಕಾಲಕ್ಕೆ ಮಳೆ ಬೆಳೆಯುತ್ತೆ ಬೆಳೆಗಳು, ಕಾಲ ಕಾಲಕ್ಕೆ ಮಳೆ ಬೆಳೆಯುತ್ತೆ ಬೆಳೆಗಳು ಸರುತದೆ ಮನ್ನಾಳೆಯೋಳು. ಮಹಾಪ್ರಭು, ಸರುತದೆ ಮನ್ನಾಳೆಯೋಳು ಬಾಳುತ್ತಾಲೇರ್ಪರ ರಾಜರ ರಾಜೇಂದ್ರ ಚಂದ್ರ ಮೌನೇಂದ್ರ ರಾಜರ ರಾಜೇಂದ್ರ ಮಹಾಪ್ರಭು. ಮಂತ್ರಿ, ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರು. ಅದು ಅಲ್ಲದೆ ದೇವತಾ ಪೂಜೆಯು ಬ್ರಾಹ್ಮಣರ ಸೇವೆಯು ಸಕಾಲಕ್ಕೆ ಸರಿಯಾಗಿ ನಡೆಯುತ್ತಿದೆ ಮಹಾಪ್ರಭು. ಇದಕ್ಕೆ ಮುಂದೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ಮನ್ನಿಸಿ. ಅಪ್ಪಣೆ ಮಹಾಪ್ರಭು. ಸೈನಾಧೀಕ್ಷನೇ. ಮಹಾಪ್ರಭು, ಪೇಳು ಸೈನ್ಯನಾಥ ವಿವರವ ಪೇಳು ಸೈನ್ಯನಾಥ. ಪೇಳು ಸೈನ್ಯನಾಥ ವಿವರವ ಪೇಳು ಸೈನ್ಯನಾಥ. ಸುತ್ತಲಿರುತ್ತಿಹ ಶತ್ರು ರಾಜರು
ಗೌರವ ಪೇರು ಸೈನ್ಯನಾಥ. ಸೇನಾಧೀಕ್ಷರೇ, ಮಹಾಪ್ರಭು, ನಮ್ಮ ಸೈನ್ಯವು ಯಾವ ರೀತಿಯಿಂದ ಇಟ್ಟಿರುವರೆ ಅದನ್ನು ತಿಳಿಸುವಂತರಾಗಿ. ಅಪ್ಪಣೆ ಮಹಾರಾಜ. ಭೂವರನೆ ಲಾಲಿಸೆ ಜೀವಿದವರು ನಾನು ಭೂವರನೆ ಲಾಲಿಸೆಯಿಂದಲೇ ಮನದ ಭೂವರನೆ ಲಾಲಿಸೆ ಜೀವಿದವರು ನಾನು ಭೂವರನೆ ಲಾಲಿಸೆ ಲಾಲಿಸೆ ಲಾಲಿಸೆ. ಮಹಾರಾಜ, ಸೈನ್ಯಾಧೀಕ್ಷರೇ, ನಮ್ಮ ಸೈನ್ಯವನ್ನು ಕಂಡು ಪರರ ಸೈನ್ಯವು ಬೆಚ್ಚಿ ಬೆದರಿ ಓಡಿ ಹೋಗುವುದು, ಅದು ಅಲ್ಲದೆ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸಿರುವ ಇದೇನಪ್ಪಣೆ? ಬೇಸ್, ಸೈನ್ಯಾಧೀಕ್ಷ ನಿನ್ನ ಪೀಠದಲ್ಲಿ ಮನ್ನಿಸಿ. ಅಪ್ಪಣೆ ಮಹಾರಾಜ. ಮಂತ್ರಿ ಸೈನ್ಯಾಧೀಕ್ಷರ, ಮಹಾಪ್ರಭು, ಅರುಷದಾಳದೆನು ನಾ ಮನದೊಳು ಅರುಷದಾಳದೆನು ನಾ. ಮಂತ್ರಿ ಸೈನ್ಯಾಧೀಕ್ಷರ. ಮಹಾಪ್ರಭು, ಅರುಷದಾಳದೆನು ನಾ ಮನದೊಳು ಅರುಷದಾಳದೆನು ನಾ. ತ್ರಿಭುವನೊಳಗಿನ ತ್ರಿಭುವಕ್ಕೆ ಸಾಟಿ, ತ್ರಿಭುವ ಒಳಗಿನ ತ್ರಿಭುವಕ್ಕೆ ಸಾಟಿ, ತ್ರಿಭುವ ಒಳಗಿನ್ಯಾವನಿರುವನ. ತ್ರಿಭುವ ಒಳಗಿನ್ಯಾವನಿರುವನ. ಬೇರೆ ಬೇರೆ ರಚಿಸಿ ಬೇರೆ ಬೇರೆ ರಚಿಸಿ ತ್ರಿಭುವೊಳಗೆ ತ್ರಿಭುವಕ್ಕೆ ಸಾಟಿ ತೀರ ನೆನೆಸುತ್ತೆ ಧಾರಣೆಯೊಳಗೆ ತ್ರಿಭುವನೊಳಗೆ ನ್ಯಾವನಿರುವನು. ತ್ರಿಭುವೊಳಗೆ ನ್ಯಾವನಿರುವನು. ಅರುಷದಾಳದೆನು ನಾ ಮನದೊಳ್ಳು ಅರುಷದಾಳದೆನು ನಾ. ಮಂತ್ರಿ, ಮಹಾಪ್ರಭು, ಸೈನ್ಯಾಧೀಕ್ಷರೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ನಿಮ್ಮಂತ ಮಂತ್ರಿಯು ನಿಮ್ಮಂತ ಸೈನ್ಯಾಧೀಕ್ಷನು ಕುಂದು ಕೊರತೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಮನ್ನಿಸಿ. ಸಾರರೇ ಯಾರು ಯಥೇಶ್ವರರು ಬರ್ತಿರುವರು? ಯಥೇಶ್ವರರು ಬರುತ್ತಿದ್ದಾರೆ. ಅವರನ್ನು ರಾಜ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ಯಥೇಶ್ವರರ ಪಾದಕ್ಕೆ ನಮಸ್ಕರಿಸಬೇಕು. ರಾಜೇಂದ್ರ, ಮಂಗಳವಾರ ಮೇಲೇಳು. ನಿಮ್ಮ ತಮ್ಮ ಪಾದ ಧೂಳಿಯಿಂದ ನಮ್ಮ ಅರಮನೆಯು ಪಾವನವಾಯಿತು. ನಿಮ್ಮ ಬಂದ ಆಗಮನದ ಕಾರಣವೇನು? ರಾಜೇಂದ್ರ, ನಮ್ಮ ಹೊಸ ಸ್ಥಳ ಶಕಟಾದ್ರಿ. ನಮ್ಮ ವೇಗ ಪ್ರಸಾರಕ್ಕೆ ಸ್ವಲ್ಪ ನಿರ್ವಹಣೆ ನಿನ್ನ ಸತ್ಕೀರ್ತಿ ಕೇಳಿ ನನ್ನ ಭಯಕ್ಕೆ ಇಳಿದು ಇಲ್ಲಿ ಬಂದಿರೋನು ರಾಜೇಂದ್ರ. ಅಪ್ಪಣೆಯಾದರೆ ನೀವು ಶಿರವಹಿಸಿ ನಡೆಸಿಕೊಡುವೇನು? ರಾಜೇಂದ್ರ, ನೀನು ಒಪ್ಪುವುದಾದರೆ ಈ ಸೌರಾಷ್ಟ್ರ ನಗರವು ನನಗೆ 3 ದಿವಸ ಕೊಡಬೇಕು. ನಿನ್ನ ರಾಜಮುದ್ರಿಕೆ, ಪಟ್ಟಣದ ಕತ್ತಿ, ರಾಜ ಈಟ ನಾನಾಗಬೇಕು. ನಾನು ರಾಜ ಇರುವಾಗೂ ನೀನು ನನಗೆ ಮಂತ್ರಿಯಾಗಿರಬೇಕು. ಇದಕ್ಕೆ ಒಪ್ಪಿಗೆ ಆಗಲಿ. ಸ್ವೀಕರಿಸೈ ಮುನಿಪ ಪರಮ ಕೃಪಾಕರನೇ. ಸ್ವೀಕರಿಸೈ ಮುನಿಪ ಇದು ರಾಜ ಮುದ್ರಿಕೆ, ಇದು ರಾಜ ಕಿರೀಟವೋ. ಇದು ರಾಜ ಮುದ್ರಿಕೆ, ಇದು ರಾಜ ಕಿರೀಟವೋ. ಇದು ಪಟ್ಟದ ಕತ್ತಿ, ಇದು ರಾಜ ಸಿಂಹಾಸನ.
ಪೂಜ್ಯರೇ ತೆಗೆದುಕೊಳ್ಳಿ ರಾಜೇಂದ್ರ. ಉಂಗುರೆಯನ್ನು. ಪೂಜ್ಯರೇ ಈ ಕಿರೀಟವನ್ನು ತೆಗೆದುಕೊಳ್ಳಿ. ಮಂತ್ರಿ ಮಹಾಪ್ರಭು ಸಮಾಚಾರವೇನು? ತಪ್ಪು ಮಾಡಿದ ರುಚಿ ಚಾಗಬೇಕಲ್ಲವೇ? ಆಗಲೇಬೇಕು ಪ್ರಭು. ಪ್ರಭುಗಳಿಗೆ ಏವಾಗಲಿ. ಮಹಾರಾಜ ತಪಸಿಟ್ಟರೆ ಈ ಧನಪಾಲ ಶಕ್ತಿ ನಮಸ್ಕಾರಗಳು. ನಿಮಗೆ ಮಂಗಳವಾಗಲಿ. ಮಹಾರಾಜ, ನಮ್ಮ ಮನೆಯಲ್ಲೇ ಮಗುವಿನ ಹುಟ್ಟುಹಬ್ಬ ಪ್ರಯುಕ್ತ ರಾಮಶಾಸ್ತ್ರಿ ಅವರ ಮನೆಯಲ್ಲಿ ದಾಸಿನ ಗೋಧಿ ಬೀಸುವುದಕ್ಕೆ ಕರೆದುಕೊಂಡು ಹೋಗಿದ್ದೆ. ಸಾವಿರಾರು ಬೆಲೆ ಬಾಳುವಂತ ರತ್ನಖಚಿತವಾದ ಗಿಲಿಕೆಯನ್ನು ಚಿತ್ರಪಟದಲ್ಲಿರುವ ನವಿಲು ಅಂಶ ನುಂಗಿತು ಎಂದು ಹೇಳಿದರು. ಅನಂತರ ಆತರ ಪತಿಯನ್ನು ಕರೆಸಿ ಶೋಧಿಸಿದಾಗ ಆತನ ಕಂಕಳದಿಂದ ಜಾರಿ ಬಿದ್ದಿತು. ಇದು ಅಲ್ಲಿ ನಡೆದ ವಿಷಯವು. ಇದಕ್ಕೆ ಯಾವ ಶಿಕ್ಷೆ ಕೊಡುವರೋ ಯಾವ ಶಿಕ್ಷೆ ಬಿಡುವರೋ ಅದು ನಿಮಗೆ ಅರ್ಪಿಸುವುದು ನಮ್ಮ ಬಾಧ್ಯತೆ. ಏನು ಮಾತಾ ದಾಸಿ, ಗೋಧಿ ಬೀಜಗಳು ನಿಜವೇ? ಇಲ್ಲ ಸ್ವಾಮಿ, ನಾನು ಚಿತ್ರಪಟದಲ್ಲಿರುವ ಹಂಸೆಯು ಜೀವ ತಳೆದು ಬಂದು ಆ ಗಿಲ್ಕೆಯನ್ನು ನುಂಗಿದ ವಿನಃ ನಾನು ಮಾತ್ರ ಕಲಿಯಲಿಲ್ಲ. ವಿಧ ವಿಧವಾಗಿ ಹೇಳಿದರು ಸೆಟ್ಟರು ನಂಬುತ್ತಿಲ್ಲ ಸ್ವಾಮಿ. ನಾನು ಮಾತ್ರ ಕಳ್ಳತನ ಮಾಡಲಿಲ್ಲ. ಆ ಚಿತ್ರದ ಮೇಲೂ ಆ ಗಿಳಿಗೆ ನುಂಗಿದ್ದು ನೀನು ನೋಡಿದ್ದೆ? ಹೌದು. ದೇಶಿಕನೇ, ಶೆಟ್ಟರು ನಿಮ್ಮ ಶೋಷಿಸಿದಾಗ ಆ ಗಿಳಿಗೆ ನಿಮ್ಮ ಕೈಕಳಿದು ಬಿದ್ದು ನಿಜವಲ್ಲವೇ? ಸ್ವಾಮಿ, ನೀವು ಹೇಳುತ್ತಿರುವುದು ಸತ್ಯ. ನನ್ನ ಹೆಂಡತಿ ಗಿಲಿಕೆಯನ್ನು ಕದ್ದು ನನ್ನ ಕೈಗೆ ಕೊಟ್ಟವಳು ಅಲ್ಲ, ನಾನದನ್ನು ಬಚ್ಚಿಟ್ಟವನು ಅಲ್ಲ. ಆದರೆ ಶೆಟ್ಟರು ನನ್ನನ್ನು ಶೋಧಿಸಿದಾಗ ನನ್ನ ಕಂಗಳಿಂದ ಗಿಲಿಕೆ ಬಿದ್ದಿದ್ದು ಸತ್ಯ. ಎಲ್ಲವೂ ವಿಚಿತ್ರವಾಗಿದೆ ಪ್ರಭು. ದೇಶಿಕನೇ, ಆ ಪ್ರಭಾವ ವಿಚಾರ ಈಗ ಬೇಡ. ನ್ಯಾಯವಾಗಿ ಹೇಳು. ಇದನ್ನು ಒಪ್ಪಿಕೊಳ್ಳಿ, ಇಲ್ಲವಾದರೆ ತಕ್ಕ ಶಿಕ್ಷೆ ಆಗುವುದು. ಸ್ವಾಮಿ, ನಾವು ಮಾಡಿದ ಅಪರಾಧವನ್ನು ಒಪ್ಪಿಕೊಳ್ಳಿ ಎಂಬುದಾಗಿ ನಮ್ಮನ್ನು ಯಾಕೆ ಹಿಂಸಿಸುತ್ತಿರುವಿರಿ? ನಾವು ಮನಸ್ಸಿನಲ್ಲಿ ಸುಳ್ಳನ್ನು ಹೇಳುವರಲ್ಲ, ಕಳ್ಳತನವನ್ನು ಮಾಡುವರಲ್ಲ. ಇದು ಸತ್ಯ ಸತ್ಯವೆಂದು ನಂಬಿಸುವ. ದೇಶಿಕನೇ, ನ್ಯಾಯವಾಗಿ ಹೇಳು, ಇಲ್ಲವಾದರೆ ತಕ್ಕ ಶಿಕ್ಷೆ ಆಗುವುದು. ದೇಶಿಕನೇ, ನ್ಯಾಯವಾಗಿ ಈ ರಾಜ್ಯದಲ್ಲಿ ಒಂದು ರಾಜ್ಯ ಕೊಡುವೆನು. ಸ್ವಾಮಿ, ರಾಜ್ಯವು ಸಿಗುವುದೆಂಬ ದುರಾಸೆಯಿಂದ ನಾವು ಮಾಡದ ತಪ್ಪನ್ನು ಒಪ್ಪಿಕೊಳ್ಳುವಂತವರಲ್ಲ. ನೀವು ಯಾವ ಶಿಕ್ಷೆಯನ್ನು ಕೊಟ್ಟರೂ ಅದನ್ನು ಅನುಭವಿಸಿ ಸಿದ್ಧರಾಗಿದ್ದೇವೆ. ಮಂತ್ರಿಗಳೇ, ಮಹಾಪ್ರಭು ಈತನ ಎಷ್ಟು ವಿಧಾನ ಕೇಳಿದ್ರು ಸತ್ಯ ನೋಡುತ್ತಿಲ್ಲ. ಇವರಿಗೆ ತಕ್ಕ ಶಿಕ್ಷೆ ಆಗಬೇಕಲ್ಲವೇ? ಆಗಲೇಬೇಕು ಪ್ರಭು. ಹಾಗಾದರೆ ಈ ದಾಳಿಯನ್ನು ಛೇದಿಸು. ಬಹಳ ಸಂತೋಷ ಮಂತ್ರಿಯೇ, ಈತನ ಕಣ್ಣು ಕೇಳಿತು. ಮಹಾಪ್ರಭು ಬಹಳ ಸಂತೋಷವಾಯಿತು. ಈ ಮೂವರನ್ನು ನಮ್ಮ ರಾಜ್ಯದ ಆಚೆ ತಿಳಿಸು. ಯಾರಲ್ಲಿ ಈ ಮೂವರನ್ನು ರಾಜ್ಯಸಭೆಯಿಂದ ಆಚೆಗೆ ಕಳಿಸಿ. ರಾಜೇಂದ್ರ, ನಾನು ಬಂದ ಕೆಲಸ ಆಯಿತು. ಇನ್ನು ಮೇಲೆ ರಾಜ್ಯಪಾಲ ಮಾಡಿಕೊಂಡು ಸುಖವಾಗಿ ಬಾಳು. ನಾನಿಂದ ಬರುತ್ತೇನೆ. ಆಗಲೇ ರಾಜ ಕರುಣಾಳು ಸುರಭೋಜ ಗ್ರಹಮಂತ ರಾಜ ಪರಮಾತ್ಮ ಜಗಮಂತ ರಾಜ ಕರುಣಾಳು ಸುರಭೋಜ ಜಗಮಂತ ರಾಜ ಶೋಧನೆಯೋ ಶೋಧನೆಯೋ ಶೋಧನೆಯೋ
ಗೈದೇನೋ ಶನಿದೇವಾ ಆವ ಪಾಪದ ಫಲವಿದನ ಕಾಣೆ ಆವ ಪಾಪದ ಫಲವಿದನ ಕಾಣೆ ಎನ್ನ ನಿಜ ನೆನೆಸಿ ಎನ್ನ ಚೋರ ನೆನೆಸಿ ಎನ್ನ ನಿಜ ನೆನೆಸಿ ಎನ್ನ ಚೋರ ನೆನೆಸಿ ಅಕಟ ಕಟ ಬಗುನೊಂದೆ ಏನಿ ಸೋದನೆಯೋ 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 ಅನ್ಯರಿಗೆ ತವ ಗೈದೆನೋ ಪರಮಾತ್ಮ ಅನ್ಯರಿಗೆ ತವ ಗೈದೆನೋ ಅನ್ಯಾಯವನೇ ಮಾಡಿದೆನೋ ಪನ್ನಗದರ ನಾಣೆ ನಿನ್ನಾಣೆ ಪನ್ನಗದರ ನಾಣೆ ನಿನ್ನಾಣೆ ಒಂದು ತಿಳಿಯನ ಬಜದಾಣೆ ಒಂದು ತಿಳಿಯನ ಬಜದಾಣೆ ಎನ್ನ ನಿಜ ನೆನೆಸಿ ಎನ್ನ ಚೋರ ನೆನೆಸಿ ಎನ್ನ ನಿಜ ನೆನೆಸಿ ಎನ್ನ ಚೋರ ನೆನೆಸಿ ಅಕಟ ಕಟ ಬಗುನೊಂದೆ ಏನಿ ಸೋದನೆಯೋ 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 ಅಯ್ಯೋ ಪರಮಾತ್ಮ ಈ ಉರಿತಾಪವನ್ನು ತಾಳಲಾರವಲ್ಲ ತಂದೆ ತಾಳಲಾರ